ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇವತ್ ನೀವ್ ಹೇಳ್ಕೊಟ್ ಬ್ರೇಕ್ಫಾಸ್ಟ್ ತಯಾರಿ ಮಾಡಿದೀನಿ. ಇದನ್ನ ನಮ್ ಉತ್ತಮ್ ಕಂದಂಗ್ ತಿನ್ಸಿ ರಿಸಲ್ಟ್ ಹೇಗಿದೆ ತಿಳ್ಕೊತೀನಿ. ಅಮ್ಮೋರೆ, ನನ್ಗೊಂದ್ ಸಣ್ಣ ಅನುಮಾನ. ಕೇಳು ಚಲ್ವಮ್ಮ. ಯಾವಾಗ ನೋಡಿದ್ರು ಆ ಅಡ್ಗೆ ಅವ್ನ್ ಮಾಡೋ ವಿಡಿಯೋನೇ ನೋಡ್ತಿರ್ತೀರಲ್ಲ, ಆ ವಯ್ಯ ಅಡ್ಗೆನ ಅಷ್ಟ್ ಚೆನ್ನಾಗ್ ಮಾಡ್ತಾನ? ಅವರು ತುಂಬಾ ಫೇಮಸ್ ಶೆಫ್. ಅವ್ರ ಏನೇ ಅಡ್ಗೆ ಮಾಡಿದ್ರು ಅದ್ಭುತವಾಗಿರತ್ತೆ. ಅದಕ್ಕೆ ಅವ್ರಂದ್ರೆ ನಂಗ್ ತುಂಬಾ ಇಷ್ಟ. ಅವನಂದ್ರೆ ಇಷ್ಟನಾ? ಅದೇ ಅವ್ರ್ ಮಾಡೋ ಅಡ್ಗೆ ಅಂದ್ರೆ ಇಷ್ಟ. ಓಹೋ, ಅದಕ್ಕೇನಾ ಅವ್ನ್ ಫೋನಲ್ಲಿ ಕಾಣಿಸಿದ ತಕ್ಷಣ ಕಣ್ಮಿಟಕ್ಸ್ದಿರೋ ಹಾಗ್ ನೋಡೋದು? ಏನ್ ನೋಡೋದು? ಅದೇ ಅವ್ನ್ ಮಾಡೋ ಅಡ್ಗೆನಮ್ಮ. ಸರಿ ಬಿಡು, ಚೆನ್ನಾಗ್ ಮಾಡ್ಬೇಕು ಅಂದ್ರೆ ಅಷ್ಟ್ ಮಾತ್ರ ನೋಡ್ಬೇಕಲ್ವಾ? ಇವ್ರು ಅಡ್ಗೆಗೋಸ್ಕರ ಅವ್ರನ್ನ ನೋಡ್ತಿದಾರೋ ಅಥವಾ ಅವ್ರನ್ನ ನೋಡಕ್ಕೋಸ್ಕರ ಅಡ್ಗೆ ನೋಡ್ತಿದಾರೋ ಒಂದು ಅರ್ಥ ಆಗ್ತಿಲ್ಲ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಉತ್ತಮ್ ಉತ್ತಮ್ ಉತ್ತಮ್, ನಿಂಗೋಸ್ಕರ ಸ್ಪೆಷಲ್ ಆಗಿ ಮಾಡಿದೀನಿ. ಹೊಟ್ಟೆ ತುಂಬಾ ತಿಂದು ಹೇಗಿದೆ ಅಂತ ಹೇಳು. ನನ್ಗೆ ಹಸುವಿಲ್ಲ ಅಮ್ಮ. ಹಾ, ಸರಿ ಸರಿ ಸರಿ, ನಿನ್ಗೋಸ್ಕರ ತಿಂತೀನಿ. ಸಿಂಪ್ಲಿ ಸೂಪರ್ಬ್ ಅಮ್ಮ. ನೀನು ಏನೇ ಮಾಡಿದ್ರು ತುಂಬಾ ಅದ್ಭುತವಾಗಿರುತ್ತೆ. ಅಮ್ಮ, ಆಫೀಸಿಗೆ ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಏನೋ ಕಂದ, ನಿಂಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಒಂದೇ ತುತ್ತು ತಿಂದು ಹೊರಡ್ತೀನಿ ಅಂತ್ಯಲ್ಲೋ. ಇನ್ನೊಂದ್ ಸ್ವಲ್ಪ ತಿನ್ನು ಕಂದ. ಪ್ಲೀಸ್ ಅಮ್ಮ, ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಈಗಲೇ ಹೋಗ್ಬೇಕು. ಸರಿ ಬಿಡು. ನೀನ್ ಬರೋ ಅಷ್ಟ್ರಲ್ಲಿ ಇನ್ನೊಂದ್ ಸ್ಪೆಷಲ್ ಅಡ್ಗೆ ಮಾಡಿರ್ತೀನಿ, ಅದನ್ ಮಾತ್ರ ನೀನ್ ಪೂರ್ತಿ ತಿನ್ಬೇಕು. ಆಯ್ತಮ್ಮ, ಬಾಯ್. ಬಾಯ್. ಕಂದ ಕಂದ, ನಿಂತ್ಕೋ, ಆರ್ತಿ ತಗೊಂಡ್ ಹೋಗು. ಭಗವಂತ, ಆರ್ತಿ ಆರೋದ್ರೆ ಅಶುಭ ಅಂತಾರೆ ಕಂದ. ಮನೇಲಿ ಏನಾದ್ರೂ ಕೆಟ್ಟದ್ದಾಗುತ್ತೋ ಏನೋ. ದೇವ್ರೆ, ಗೊತ್ತಿಲ್ದೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಸ್ವಾಮಿ. ಅದ್ಬಿಟ್ಟು ನನ್ ಮಗನ್ಗೇನೋ ಕೆಟ್ಟದಾಗದೆ ಇರೋ ಹಾಗೆ ನೋಡ್ಕೋ. ಅಮ್ಮ, ಗಾಳಿ ಬಂತು ಅದಕ್ಕೆ ದೀಪ ಆರೋಗಿದ್ದು. ಇಷ್ಟಕ್ಕೆಲ್ಲ ಹೀಗೆಲ್ಲ ಭಯ ಪಡ್ತಾರ? ಆ ದೇವರಿಗೆ ನಮಗೆ ಕೆಟ್ಟೋದು ಮಾಡೋದು ಒಳ್ಳೇದು ಮಾಡೋದು ಬಿಟ್ರೆ ಬೇರೆ ಕೆಲಸ ಇಲ್ವಾ? ಇದ್ರ ಬಗ್ಗೆ ನೀನು ಹೆಚ್ಚಾಗಿ ಯೋಚನೆ ಮಾಡ್ಬೇಡಿ, ಹೋಗಿ ಬರ್ತೀನಿ. ಕಂದ, ಎಲ್ಲಿ ಹೋಗ್ತಿದ್ಯಾ? ಇವತ್ ನೀನು ಎಲ್ಲೂ ಹೋಗಾಗಿಲ್ಲ, ಮನೇಲೇ ಇರ್ಬೇಕು. ಬೇಕಾದ್ರೆ ನಾಳೆ ಹೋಗು. ಏನ್ ಮಾತಾಡ್ತಾ ಇದೀಯಮ್ಮ? ನನ್ಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಬಿಡು ಅಮ್ಮ, ಬಿಡು. ಬೇಡ ಕಂದ, ಫೋನಲ್ಲಿ ಇಟ್ಕೋ ಕಂದ, ನೀನ್ ಹೊರಗಡೆ ಹೋಗ್ಬಾರ್ದಷ್ಟೇ. ಹೌದು ಕಂದ, ನನ್ ಮನ್ಸ್ ಯಾಕೋ ಸಂಕಟ ಪಡ್ತಿದೆ. ನೀನ್ ಹೊರಗಡೆ ಹೋಗಿ ನಡಿಬಾರ್ದೇನಾದ್ರೂ ನಡೆದ್ಬಿಟ್ರೆ ನಾವ್ ಯಾರು ಬದುಕಿರಲ್ಲ ಕಂದ. ನನ್ ಮಾತ್ ಕೇಳು ಕಂದ. ಅಮ್ಮ, ನಿನ್ ಭಯ ನೋವು ನನಗೆ ಅರ್ಥ ಆಗುತ್ತೆ. ಅದೇನಂದ್ರೆ, ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯಪಟ್ರೆ ನಾವು ಯಾವ ವಿಷಯದಲ್ಲೂ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ. ನೀನು ದೇವ್ರನ್ನ ನಂಬ್ತೀಯ ಅಲ್ವಾ? ನೋಡು, ಆ ದೇವ್ರೇ ನನಗೆ ರಕ್ಷಣೆ ಆಗಿರ್ಬೇಕಾದ್ರೆ ನನಗೇನೂ ಆಗಲ್ಲ. ಅಲ್ಲ ಅಮ್ಮ, ನನಗೇನೂ ಆಗಲ್ಲ ಅಂತ ಹೇಳ್ದೆ ತಾನೆ. ನಾನು ಆರಾಮಾಗಿ ಸೇಫ್ ಆಗಿ ಹೋಗಿದ್ ಬರ್ತೀನಿ, ಆಯ್ತಾ? ಸರಿ ಸರಿ, ಪ್ಲೀಸ್ ಉತ್ತಮ್. ಭಗವಂತ, ನನ್ ಮಗನ್ಗೆ ಯಾವುದೇ ತೊಂದರೆ ಆಗದೆ ಕ್ಷೇಮವಾಗಿ ಬಂದು ಮನೆಗೆ ತಲುಪುವಾಗ ಮಾಡಪ್ಪ. ಆಫೀಸಲ್ಲಿ CCTV ಫುಟೇಜ್ನ ಸರಿಯಾಗಿ ಚೆಕ್ ಮಾಡಿದ್ಯಾ? ಆ ಆಫೀಸಲ್ಲಿ CCTV ಫುಟೇಜ್ ಇದ್ರೆ ತಾನೆ ಚೆಕ್ ಮಾಡೋದಕ್ಕೆ. ವಾಟ್? CCTV ಫುಟೇಜ್ ಇಲ್ವಾ? ಅಂದ್ರೆ ಫುಟೇಜ್ ಪೂರ್ತಿಯಾಗಿ ಡಿಲೀಟ್ ಮಾಡಿದಾರಾ? ಮತ್ತೆ ಕಂಪ್ನಿ CEOನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಮೇಲೆ
ಅಷ್ಟಾದ್ರೂ ಕೇರ್ಫುಲ್ ಆಗಿರ್ತಾರಲ್ವಾ? ಶಟ್. ನನ್ನ ಆಫೀಸಲ್ಲೇ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿ ಒಂದು ಪ್ರೂಫ್ ಇಲ್ದಿರೋ ಥರ ಮಾಯ ಮಾಡಿದ್ದಾರೆ ಅಂದರೆ ಅವನಿಗೆ ನಮ್ಮ ಆಫೀಸ್ ಮೇಲೆ ಎಷ್ಟು ಗ್ರಿಪ್ ಇದೆ ಅಂತ ಅರ್ಥ ಆಗ್ತಾ ಇದೆ. ಓಕೆ, ಆ ಸೀಕ್ರೆಟ್ ವ್ಯಕ್ತಿ ಯಾರು ಅಂತ ಇವತ್ತಾದರೂ ಕಂಡುಹಿಡಿಯೋ ಪ್ರಯತ್ನ ಮಾಡೋಣ. ಹ್ಮ್. ಏಯ್, ಜಾಗ ಬಿಡಿ. ಏಯ್, ಏನಾಯ್ತು? ಲೋ, ಬ್ರೇಕ್ ಫೇಲ್ ಆಗಿದೆ ಕಣೋ. ಹೇ, ಜಾಗ ಬಿಡಿ, ಜಾಗ ಬಿಡಿ. ಸೈಡ್ ಹೋಗಿ. ಉತ್ತಮ್, ಉತ್ತಮ್, ಏನಾದ್ರೂ ಮಾತಾಡೋ. ಉತ್ತಮ್, ಏನಾಯ್ತು? ಸೇಫ್ ಆಗಿದೆ ತಾನೆ? ಹಾ, ಸೇಫೆ. ನಂಗೇನಾಗಿಲ್ಲ. ಯಾರಿಗೂ ಏನಾಗಿಲ್ಲ ಅನಿಸ್ತಿದೆ. ಅಬ್ಬಾ, ನಾನು ಸೇಫ್ ಆಗೋದಕ್ಕೆ ಕಾರಣ ಒಂದು ಹುಡುಗಿ ಕಣೋ. ಅವಳೇನಾದರೂ ಕಾರ್ಗೆ ಅಡ್ಡ ಬರಲಿಲ್ಲ ಅಂದಿದ್ದಿದ್ರೆ ನಾನು ಈ ಥರ ರೈಟ್ ಕಟ್ ತಗೋತಾನೂ ಇರಲಿಲ್ಲ, ಜನರು ಪ್ರಾಣಾಪಾಯದಿಂದ ಪಾರಾಗ್ತಾ ಇರಲಿಲ್ಲ. ನಿಜವಾಗ್ಲೂ ನನ್ನ ಪಾಲಿನ ದೇವತೆಯಾಗಿ ಬಂದು ಕಾಪಾಡಿದ್ಲು ಕಣೋ. ಸರಿ, ನೀನೆಲ್ಲಿದ್ಯಾ ಹೇಳು, ನಾನೆಲ್ಲಿಗೆ ಬರ್ತೀನಿ. ನಾನಾ? ಲೋ, ನೀನ್ ಏನ್ ಮಾಡ್ಬೇಕು ಅಂದ್ರೆ ಅರ್ಜೆಂಟಾಗಿ ಜಾನ್ ಕಮ್ನವ್ರ ಆಫೀಸ್ಗೆ ಹೋಗ್ಬೇಕು. ಈ ಮ್ಯಾನೇಜರ್ ಒಬ್ರು ನನಗ್ ಯಾರ ಜೊತೆ ಜಗಳ ಆಗ್ತಾನೆ ಇದೆಯೋ ಅವ್ರ ಹತ್ರನೇ ಹೋಗಿ ಅಕೌಂಟ್ಸ್ ಕೇಳು ಅಂತಾರೆ. ಇಷ್ಟೊಂದ್ಸಲ ಜಗಳ ಆದ್ಮೇಲೂ ಆ ಜಾನ್ಕಮ್ಮ ಅವರು ನಮ್ ಬ್ರಾಂಚಿಗೆ ಅಕೌಂಟ್ಸ್ ಯಾಕೆ ಕೊಡ್ತಾರೆ? ಎಲ್ಲ ನನ್ ಕರ್ಮ. ಛೇ, ಈ ಪೆಟ್ರೋಲ್ ಈಗ್ಲೇ ಖಾಲಿ ಆಗ್ಬೇಕಾ? ಹತ್ರದಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇಲ್ಲ. ಈ ಜಾನ್ ಕಮ್ನವ್ರ ಆಫೀಸಿಗೆ ಹೋಗೋದ್ ಲೇಟ್ ಆದ್ರೆ ನಮ್ ಮ್ಯಾನೇಜರ್ ನನ್ ತಲೆ ತಿಂದ್ಬಿಡ್ತಾರೆ. ಬಸ್ಸಲ್ಲಿ ಹೋಗಾದ್ರೂ ಕೆಲ್ಸ ಮುಗಿಸ್ಬೇಕು. ಆಮೇಲೆ ಈ ಬೈಕು ನೋಡ್ಕೊಂಡ್ರಾಯ್ತು. ಬಸ್ ಸ್ಟಾಪ್ ಎಲ್ಲಿದ್ಯೋ? ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ದೀನಿ, ಇನ್ನೊಂದು 4 ಗಂಟೆಲಿ ಬಂದ್ಬಿಡ್ತಾನೆ. ಇದು ತಗೊಳ್ಳೋ, ನನ್ನ ಕಾರ್ ತೊಗೊಂಡೋಗು. ಸರಿ. ಕಾರ್ ಬ್ರೇಕ್ ಯಾರಾದರೂ ಕಟ್ ಮಾಡಿದಾರಾ ಅಥವಾ ನ್ಯಾಚುರಲ್ ಆಗಿ ಕಟ್ ಆಗಿದೆಯಾ ಅಂತ ನೀನು ಕ್ಲಿಯರಾಗಿ ತಿಳ್ಕೊ. ಅಂದರೆ ನಿನ್ನೆ ಆಫೀಸ್ನಲ್ಲಿ ಕಾಫಿಗೆ ವಿಷ ಬೆರೆಸ್ದ ಹಾಗೆ ಇವತ್ತು ಕೂಡ ಬೇಕು ಅಂತಲೇ ಕಾರ್ ಬ್ರೇಕ್ನ ಕಟ್ ಮಾಡಿದಾರೆ ಅಂತ ನಿನ್ಗೆ ಅನುಮಾನನಾ? ಅನುಮಾನ ಅಲ್ಲ, ನಂಬಿಕೆ. ಮೆಕ್ಯಾನಿಕ್ ಹೇಳೋದ್ರ ಮೇಲೆ ಡಿಸೈಡ್ ಆಗೋಣ. ಶತ್ರುಗಳು ಆಫೀಸಲ್ಲಿ ಅಷ್ಟೇ ಅಲ್ಲ, ಮನೇಲೂ ಇದ್ದಾರಾ ಅಂತ. ಓಕೆ ಕಣ, ಬಾಯ್.
ಹೇ ಏಯ್ ಎಲ್ಗೋ ಹೋಗ್ತಿದ್ಯಾ? ಲೋ ನನ್ನ ಡ್ರೀಮ್ ಗರ್ಲ್ನ ನೋಡ್ದೆ ಕಣೋ. ಅವಳು ಬಸ್ ಹತ್ತಾ ಇದ್ದಾಳೆ. ನಾನು ಕೂಡ ಅದೇ ಬಸ್ಸಲ್ಲಿ ಬರ್ತೀನಿ. ನೀನು ಕಾರಲ್ಲಿ ಹೋಗು. ಹಾಂ, ಬಾಯ್ 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 ಬಾಯ್. ಏನ ಡ್ರೀಮ್ ಗರ್ಲಾ? ಏನ್ ಇವನು ಬಸ್ಸಿಂದ ಹೇಗೆ ಓಡ್ತಾ ಇದ್ದಾನೆ? ಡ್ರೈವರ್, ಕಾರ್ನ ಯೂಟರ್ನ್ ಮಾಡು. ಹೇ, ಬಸ್ ನಿಲ್ಲಿಸಿ. ಬಸ್ನೇ ಫಾಲೋ ಮಾಡು. ಆ ಬಸ್ನ ಬೇಗ ಫಾಲೋ ಮಾಡು. ಸುಹಾಸಿನಿ ಮೇಡಮ್ ಉತ್ತಮ್ ಬಸ್ ಹತ್ತದನ್ನ ನೋಡ್ಬಿಟ್ರು. ಅವನನ್ನ ಫಾಲೋ ಮಾಡಿ ಹಿಡ್ಕೊಂಡು ಬಸ್ ಯಾಕೆ ಹತ್ತಿದೆ ಅಂತ ಕೇಳಿದ್ರೆ ರಾಧಾ ಅಂತ ನಡೆದೋಗುತ್ತೆ. ಅರ್ಜೆಂಟಾಗಿ ಅವನು ಫೋನ್ ಮಾಡಿ ಮ್ಯಾಟ್ರ್ ಹೇಳಬೇಕು. ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಕತೆ ಮುಗೀತು. ಇವನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಇವಾಗ ಏನ್ ಮಾಡ್ಲಿ? ಆ ಬಸ್ನ ಓವರ್ಟೇಕ್ ಮಾಡು. ಫಾಸ್ಟ್ ಆಗಿ ಹೋಗು. ಎಲ್ಲಿದೆಯಾ ಬಂಗಾರ? ಹೀಗೆ ಕಾಣಿಸಿ ಹಾಗೆ ಮಾಯ ಆಗ್ಬಿಟ್ರೆ ಹೇಗೆ? ಒಂದೇ ಒಂದ್ಸಲ ಕಾಣಿಸು. ಅಮ್ಮ, ಇವನ್ ಬಸ್ಸಲ್ಲೂ ಶುರು ಹಚ್ಕೊಂಡ. ಇವನಿಗೆ ಭಯ ಅನ್ನೋದೇ ಇಲ್ವಾ? ಹೆಂಗಸ್ರನ್ನೆಲ್ಲ ಹೇಗ್ ನೋಡ್ತಾ ಇದ್ದಾನೆ ನೋಡು. ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಬೇಗ ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಇವ್ರಿಗೆಲ್ಲರಿಗೂ ಏನಾಯ್ತು? ಇದ್ದಕ್ಕಿದ್ದಾಗೆ ಎಲ್ಲರೂ ನನ್ನ ಕಡೆ ತಿರುಗಿ ನಿಂತ್ಕೊಂಡ್ರು. ಅಂದರೆ ಇಲ್ಲೇನೋ ನಡೀತಾ ಇದೆ. ಈಗ ಬುದ್ಧಿ ಬಂತ ಇವನ್ಗೆ? ಇಷ್ಟ ನಿಧಾನಕ್ಕೆ ಹೋಗ್ತಾ ಇದೆಯಲ್ಲ, ಇದಕ್ಕಿಂತ ಸ್ಪೀಡಾಗಿ ಓಡ್ಸಕ್ ಬರಲ್ವಾ? ಬಸ್ನ ಓವರ್ಟೇಕ್ ಮಾಡು ಅಂತ ಹೇಳ್ತಾ ಇದ್ದೀನಲ್ವಾ? ಟ್ರಾಫಿಕ್ ಇದೆ ಮೇಡಮ್, ಕಷ್ಟ ಆಗ್ತಾ ಇದೆ. ಛೇ,
ಏನಾಯ್ತು ನಿಂಗೆ? ಫೋನ್ ಯಾಕೆ ತೆಗಿತಾ ಇಲ್ಲ ನೀನು? ನಿಲ್ಸು, ಕಾರ್ ನಿಲ್ಸು, ಕಾರ್ ನಿಲ್ಸು. ಸ್ಟಾಪ್. ಸಿಗ್ಲಿಲ್ವಲ್ಲ. ಹೊರಡು ಹೊರಡು, ಬೇಗ ಬೇಗ ಓಡಿಸು, ಬೇಗ. ಫಾಲೋ ಮಾಡು ಬೇಗ. ಛೇ, ಏನಿ ಬಸ್ ಅವನು, ಯಾಕೆ ಅಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ? ಹತ್ರ ಬಂದ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಇಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ನನ್ನ ಪಕ್ಕದಲ್ಲಿರೋ ಸೀಟ್ ಖಾಲಿ ಆಗಿದೆ, ಕೂತ್ಕೋಬೋದು. ಬನ್ನಿ. ನೋ ಥ್ಯಾಂಕ್ಸ್. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀಯಾ? ಇವನ್ ಯಾಕೆ ಹೀಗೆ ಇಣ್ಕಿ ನೋಡ್ತಾ ಇದ್ದಾನೆ? ಅವನ್ ಮುಂದೆ ಹೀಗೆ ನಿಂತ್ಕೊಳ್ಳೋ ಬದಲು ಅವನ್ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದೇ ಬೆಟರ್ ಅನ್ಸತ್ತೆ. ಎಕ್ಸ್ಕ್ಯೂಸ್ ಮೀ, ಆ ಕಡೆ ಜರುಗಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನಿಸ್ತಿದೆ. ಎಷ್ಟು ಧೈರ್ಯ ನಿಂಗೆ? ಒಂದು ಹುಡುಗಿ ಹತ್ರನೇ ನಿನ್ನನ್ನ ಎಲ್ಲೆಲ್ಲ ನೋಡಿದೀನಿ ಅಂತ ಹೇಳ್ತೀಯಾ? ಅಷ್ಟಕ್ಕೂ ನಿಂಗ್ ಬುದ್ಧಿಗಿದ್ದಿ ಇದೆಯಾ? ಹೆಣ್ಮಕ್ಳು ಅಂದ್ರೆ ನಿಂಗ್ ಅಷ್ಟು ಚೀಪ ಕಾಣಿಸ್ತಾರಾ? ಇರು, ಈಗ್ಲೇ ಶೀ ಟೀಮಿಗೆ ಕಾಲ್ ಮಾಡಿ ನಿನ್ ವಿಷಯ ಏನು ಅಂತ ಹೇಳ್ತೀನಿ. ಇರಿ, ಶೀ ಟೀಮಾ? ನೀವು ನನ್ನನ್ನು ತಪ್ಪಾಗಿ ತಿಳ್ಕೊತಿದ್ದೀರಾ. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅಂದ್ರೆ ಅದು ತಪ್ಪರ್ಥ ಅಲ್ಲ ರೀ. ನಿಮ್ಮನ್ನ ಬ್ಯಾಂಕಲ್ಲಿ ನೋಡಿದ್ನಾ ಅಥವಾ ಇಲ್ಲೆಲ್ಲಾದ್ರೂ ನೋಡಿದ್ನಾ ಅಂತ ಆ ಅರ್ಥದಲ್ಲಿ ಕೇಳ್ದೆ ಅಷ್ಟೇ. ಆ ಉದ್ದೇಶದಿಂದ ಕೇಳಿದ್ರಾ? ಹೌದು. ನೀವ್ ಯಾವ ಉದ್ದೇಶ ಅನ್ಕೊಂಡ್ರಿ? ನೀವ್ ಯಾವ್ದೋ ಉದ್ದೇಶದಲ್ಲಿ ಹೇಳಿದ್ರಿ ಅನ್ಕೊಂಡೆ. ಹೆಂಗಸ್ರನ್ನ ಬ್ಯಾಕ್ ಇಂದ ನೋಡುದು ತುಂಬಾ ಅಭ್ಯಾಸ ಆಗಿದ್ಯಲ್ಲ, ಆ ಭಯದಿಂದ ಹೇಳ್ದೆ. ಏನ್ ಹೇಳಿದ್ರಿ? ನಿಮ್ ಬಗ್ಗೆ ಅಲ್ಲ ಬಿಡಿ, ನಾನೇ ಏನೋ ಅನ್ಕೊಂಡೆ. ಮೇಡಮ್ಗೆ ಸ್ವಲ್ಪ ಕೋಪ ಜಾಸ್ತಿನೇ. ಏನಂದ್ರಿ? ನಿಮ್ ಬಗ್ಗೆ ಅಲ್ಲ ಬಿಡಿ, ನಾನು ಕೂಡ ಬೇರೆ ಏನೋ ಅನ್ಕೊಂಡೆ. ದಯವಿಟ್ಟು ಫಾಸ್ಟ್ ಆಗಿ ಹೋಗು.